ವಚನಗಳು. ಅವರ ಹೆಸರು ಸಿದ್ದಬಸವೇಶ್ವರರು. ಅಂಕಿತ ನಾಮ ಗುರುಬಸವೇಶ್ವರ ಅನ್ನುವಂತಹ ಅಂಕಿತದ ಮೇಲೆ 3 ವಚನಗಳು. ಈ ಮಠದ ಮೇಲೆ ಪೇಶ್ವೆಗಳ ದಾಳಿ ಆಗ್ತದೆ ಈ ಮಠದ ಮೇಲೆ, ಮತ್ತು ಕೆಲವೊಂದು ಯುದ್ಧಗಳು ಈ ಮಠದ ಮೇಲೆ ಆಗ್ತವೆ ಅಂತ ಇತಿಹಾಸದಲ್ಲಿ ನಾವು ಓದಿದೀವಿ. ಜಿಂಕಿ ಕೊಂಬೆದು ಕಂಟಿ ಒಳಗಡೆ ಈ ಜಿಂಕಿ ಕೊಂಬನ್ನ ಅರಮನೆ ಮತ್ತು ಗುರುಮನೆಗಳ ಹಂಗಿಲ್ಲದೆ ಮಹಾಮನೆಯ ವ್ಯವಸ್ಥೆ ಒಂದು ಸಾಮಾಜಿಕ, ಆರ್ಥಿಕ, ರಾಜಕಾರಣದ ಎಲ್ಲ ಬದಲಾವಣೆಗಳ ಚರ್ಚೆ ಆಗುವಂತಹ ಒಂದು ತ್ರಿಕೂಟ ದೇವಾಲಯಗಳನ್ನು ಅಂದ್ರೆ 3 ಎಲ್ಲ ದೇವಸ್ಥಾನಗಳನ್ನ ನೀವು ನೋಡಿದ್ರೆ ಗರ್ಭಗುಡಿ ಇರ್ತದೆ, ಪೌಳಿ ಇರ್ತದೆ. ಪೌಳಿ ಬಿಟ್ಟರೆ ಸಭಾಭವನ ಇರ್ತದೆ. ಈ ರೀತಿ ಆ ರೀತಿ ಅಲ್ಲ, ಇದು ಏಕಕೂಟ, ದ್ವಿಕೂಟ, ತ್ರಿಕೂಟ ದೇವಾಲಯಗಳು. ಅಷ್ಟು ವಿಗ್ರಹಗಳು ನೋಡಿದ್ರೆ ಈ ರೀತಿ ತಗ್ಗುಶಿಲೆ ವಿಗ್ರಹಗಳು ನಿಮ್ಗೆಲ್ಲ ಸಿಗಲ್ಲ. ಇವಾಗ ಕಲ್ಲಿನಿಂದ ಆಗಿರ್ತಕ್ಕಂಥವುಗಳು, ಇವು ತಗ್ಗುಶಿಲೆಗಳು. ಇವೆಲ್ಲ ಬೆರಳು ಹೋಗಿ ಬರ್ತದೆ. ಸಿಂಧು ಬಲ್ಲಾಳನ ಮನೆ ಇದೆಲ್ಲ, ಸಿಂಧು ಬಲ್ಲಾಳನ ಮನೆ. ಇದು ಕಲ್ಯಾಣ ಕ್ರಾಂತಿಯಲ್ಲಿ ಬಿಜ್ಜಳನ ಅರಮನೆ. ಕಲ್ಯಾಣ ಶರಣರಿಗೆ ಎಳೆಕೂಟ ಶಿಕ್ಷಣ ಕೊಟ್ಟಿದ್ದು ಪ್ರಸಂಗಗಳನ್ನು ನೀವೆಲ್ಲ ಇಲ್ಲಿ ನೋಡ್ತೀರಿ. ಇದು ನಟರಾಜನ ದೇವಸ್ಥಾನ, ನಟರಾಜನ ಮೂರ್ತಿ ಇದು. ಇಲ್ಲಿ ಬೆಕ್ಕು, ಬೆಕ್ಕಿನ ಮರಿ, ಒಣಕಿ, ಒಳಕಲ್ಲು, ಬೀಸುಕಲ್ಲು, ತೆಪ್ಪೆಲೆ, ಕೊಡ, ಇವೆಲ್ಲ ಇಲ್ಲೆಲ್ಲ ನೀವು ಕಾಣ್ಬೋದು. ಏಕಕೂಟ ಅಂದ್ರೆ ತ್ರಿಕೂಟ ದೇವಾಲಯಗಳನ್ನು ಅಂದ್ರೆ 3 ಎಲ್ಲ ದೇವಸ್ಥಾನಗಳನ್ನ ನೀವು ನೋಡಿದ್ರೆ ಗರ್ಭಗುಡಿ ಇರ್ತದೆ, ಪೌಳಿ ಇರ್ತದೆ. ಪೌಳಿ ಬಿಟ್ಟರೆ ಸಭಾಭವನ ಇರ್ತದೆ. ಈ ರೀತಿ ಆ ರೀತಿ ಅಲ್ಲ, ಇದು ಏಕಕೂಟ, ದ್ವಿಕೂಟ, ತ್ರಿಕೂಟ ದೇವಾಲಯಗಳು ಅಂತ ತಿಳ್ಕೊಂಡು ನಾವೇನು ಕಾಣ್ತಿರಲ್ಲ. ಅದ್ರ ಮಠ ಮಂದಿರಗಳಲ್ಲಿ ತ್ರಿಕೂಟ ದೇವಾಲಯಗಳು ನೋಡ್ಬೋದು, ಆದ್ರೆ ಮಠಗಳಲ್ಲಿ ತ್ರಿಕೂಟ ಮಠಗಳು ಇರೋದಿಲ್ಲ ಅಷ್ಟೇ. ಇದೇನು ನಂದಿ? ಇದು ಋಷಿಗಣ ಪರಂಪರೆ. ಋಷಿಗಣ ಅಂತ ಬರ್ತದೆ. ಈ ಕೈಲಾಸದಲ್ಲಿ ದೇವಗಣ ಮತ್ತು ದಾನವಗಣ, ಮಾನವಗಣ, ಋಷಿಗಣ ಅಂತ ಬರ್ತದೆ. ಶಿವನ ಒಡ್ಡೋಲಗ ಅಂತ ಗೊತ್ತಿಲ್ಲ. ಹಂಗೆ ಗುರುಗಳ ಇಲ್ಲಿ ಸ್ಪೆಷಲಿ ಈ ಊರಿನ ಹೆಸರು ಬರಕ ಒಂದ ಕಾರಣ ಆದಂತಲ್ಲಿ, ಅದ್ಭುತವಾದ ಕಾರಣ. ಊರಿನ ಆಳದಂತಹ ಮಹಾರಾಣಿ 12ನೇ ಶತಮಾನದಲ್ಲಿ 800 ವರ್ಷಗಳ ಹಿಂದೆ, ನಮ್ಮ 800 ವರ್ಷದ ಅರ್ಧ ಭಾಗ, ಮತ್ತೆ ನಿಮ್ಮ 700 ಅಂದ್ರೆ 13ನೇ ಶತಮಾನದ ಸಮಯದಲ್ಲಿ ಮೊದಲ ಭಾಗದಲ್ಲಿ ಆಳದಂತಹ ಮಹಾರಾಣಿ ರಾಣಿ ಯಮ್ಮಕ್ಕ ದೇವಿ ವಿರೂಪಾಕ್ಷಪ್ಪ ಸರ್ದೇಸಾಯಿ ಅಂತೇಳಿ ಮಹಾರಾಣಿ ಇದ್ದಳು.